ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹರಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ಹೊಸದನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ರಾಮಾಪುರ ಹೋಬಳಿ ಪೊನ್ನಾಚಿ ಗ್ರಾಮ, ದಟ್ಟಾರಣ್ಯ ಪ್ರದೇಶದಲ್ಲಿರುವಂಥ ಪೊನ್ನಾಚಿ ಗ್ರಾಮ, ತಾಳಬೆಟ್ಟದಿಂದ ಒಂದು 15-20 ಕಿಲೋಮೀಟರ್ ಇರುವಂಥ ಜಾಗ. ಈ ಜಾಗದಲ್ಲಿ ರಾಚಮ್ಮ, ಡಾಟರ್ ಆಫ್ ದೇವರಗುಡ್ಡ ಅವರ ಪುತ್ರಿ. ಈಕೆಗೆ ಇರುವಂತಹ ಇಬ್ಬರು ಸೋದರಿಯರು. ಒಬ್ಬರು ಇಬ್ಬರಿಗೂ ಬೆಂಗಳೂರು ಮದುವೆ ಆಗಿದ್ದರು. ಅಕ್ಕ ಒಬ್ಬರು, ಅವರು ಬೆಂಗಳೂರಿನಲ್ಲೇ ಇದ್ದಾರೆ. ತಂಗಿ ಒಬ್ಬರು ಇದ್ದರು, ಅವರು ಕೂಡ ತೀರೋದ್ರು. ಆ ಇಬ್ಬರು ಮಕ್ಕಳನ್ನು 8 ವರ್ಷದಿಂದ ಈ ಅಮ್ಮನೇ ಪೋಷಣೆ ಮಾಡ್ಕೊಂಡು ಬಂದಿದ್ದಾರೆ. ಇವ್ರಿಗೂ ಕೂಡ ಏನು ಮದುವೆ ಆಗಿಲ್ಲ. ನಿಮಗೆ ಈ ಅಮ್ಮ ವಿಶೇಷವಾಗಿ ವಿಶೇಷ ಚೇತನ ಇಂದ ಬಾಳ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ಸರ್ಕಾರಿ ಸೌಲಭ್ಯ ಸಿಕ್ಕಬೇಕು ಅಂತಂದರೆ ಅವರು ರಾಮಾಪುರಕ್ಕೆ ಬರಬೇಕು. ಅವರು ಬರೋದಕ್ಕೆ ತುಂಬ ಕಷ್ಟಕರವಾದಂಥ ಕೆಲಸ. ಅಂಥದ್ರಲ್ಲಿ ಅಸಾಧ್ಯದಲ್ಲಿ ಒಂದು 3-4 ಬಾರಿ ಅಲ್ದಿದ್ದಾರೆ ರಾಮಾಪುರ ಮತ್ತು ಹನೂರು ಕೊಳ್ಳೇಗಾಲಕ್ಕೆ. ಅವ್ರ ವಿಶೇಷ ಚೇತನ ಅಥವಾ ವಿಕಲಚೇತನದಿಂದ ಸರ್ಕಾರಿ ಸೌಲಭ್ಯ ಸಿಕ್ಕುವಂಥ ಮಾಸಾಶನ ಆಗ್ಬೋದು, ಇನ್ನೇನು ಸೌಲಭ್ಯ ಆಗ್ಬೋದು, ಇದಕ್ಕೆ ಬರೋಕ್ಕೆ ಅಲ್ದಾಡಿದ್ರು ಕೂಡ ಆ ಅಮ್ಮನಿಗೆ ಬರ್ತಿರೋವಂಥ ಹಣ ನಿಂತಿದೆ. ತನ್ನ ಪ್ರಶ್ನೆ ಮಾಡಲು ಯಾವ ಟೇಬಲ್ಗೆ ಹೋಗಿ, ಯಾವ ಟೇಬಲ್ ಹತ್ರ ಹೋಗಿ, ಯಾರನ್ನು ಕೇಳಬೇಕು ಎಲ್ಲ ಆಗಿದೆ. ಅವ್ರಿಗೂ ಸಣ್ಣ ಪುಟ್ಟ ಯಾರೋ ಜನ ಹತ್ತಿರದಲ್ಲಿರುವಂಥ ಜನ ಸಹಾಯ ಮಾಡಿದ್ದಾರೆ, ಹೇಳಿದ್ದಾರೆ. ಅಧಿಕಾರಿಗಳು ಸೀರಿಯಸ್ಸಾಗಿ ತಗೊಂಡ್ರೆ ಕೆಲಸ ದೊಡ್ಡದಲ್ಲ. ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಒಂದು ಸ್ವಲ್ಪ ಸೀರಿಯಸ್ನೆಸ್ ಆಗಿರಬೇಕು. ಇಂಥ ವಿಚಾರಕ್ಕೆ ನೇರವಾಗಿ ಹೋಗಿ ಸೌಲಭ್ಯ ಕೊಡಬೇಕು. ನಿಮಗಾದರೆ ಡೀಸೆಲ್ ಅಲಯನ್ಸು, ಪೆಟ್ರೋಲ್ ಅಲಯನ್ಸ್ಗಳು ಅಥವಾ ಸರ್ಕಾರಿ ಸೌಲಭ್ಯಗಳು ಸಿಗುತ್ತೆ, ಬರಬಹುದು ಪೊನ್ನಾಚಿ ಕಾಡಿಗೆ. ಚೆನ್ನಜಮ್ಮ ಮಕ್ಕಳು PUC ಮತ್ತು SLC ಓದ್ತಾ ಇದ್ದಾರೆ, ಭೂಮಿಕಾ ಮತ್ತು ಆಕಾಶ್ ಅಂತ. ಹಾಗಾಗಿ ಕೊಳ್ಳೇಗಾಲದ ವಿದ್ಯಾರ್ಥಿನಿಗಳಲ್ಲಿ ಓದ್ಕೊಂಡು ಹೆಂಗೋ ಜೀವನ ಮಾಡ್ತಾ ಇದ್ದಾರೆ. ಬಿಡಿ, ಅವ್ರ ಸಮಸ್ಯೆ ಹೆಂಗೋ ಆಗುತ್ತೆ ಮಕ್ಕಳು. ಈ ಅಮ್ಮ ಸೌಲಭ್ಯಕ್ಕಾಗಿ ಪದೇ ಅಲಿತಾ ಇದ್ದಾರೆ. ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಏನಾದ್ರು ಒಂಚೂರು ಮಾನವೀಯತೆ ಇದ್ದರೆ ದಯವಿಟ್ಟು ನೀವೆಲ್ಲ ಖುದ್ದಾಗಿ ಹೋಗಿ ಅಮ್ಮನಿಗೆ ಸೌಲಭ್ಯವನ್ನು ಕೊಡಿಸುವಂಥ ಪ್ರಯತ್ನ ಮಾಡಿ. ಸರ್ಕಾರದಿಂದ ಬರುವಂಥ ಎಷ್ಟೋ ಸಣ್ಣ ಪುಟ್ಟ ಸೌಲಭ್ಯ ಸಿಕ್ಕಿದ್ರೆ ಅವ್ರಿಗೆ ಎಷ್ಟೋ ಅನುಕೂಲ ಆಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳಾಗ್ಬೋದು, ಮಾನ್ಯ ಜಿಲ್ಲಾಧಿಕಾರಿಗಳಾಗ್ಬೋದು, ಸಂಬಂಧಪಟ್ಟ ಜಿಲ್ಲಾ ವಿಶೇಷ ಚೇತನ ಅಧಿಕಾರಿಗಳಾಗ್ಬೋದು, ತಾಲೂಕು ಮಟ್ಟದ ತಹಸೀಲ್ದಾರ್ಗಳಾಗ್ಬೋದು, ಇಷ್ಟೆಲ್ಲ ಯಾಕೆ ಹನೂರು ಕ್ಷೇತ್ರ ಜನಪ್ರಿಯ ಶಾಸಕರಾದ ಮಂಜುನಾಥ್ ಅವರಾಗ್ಬೋದು, ನೇರವಾಗಿ ಹೋಗಿ ಸೌಲಭ್ಯಗಳನ್ನು ಕೊಡಿಸಿ. ಇಂಥವ್ರಿಗೆ ಅಲ್ಲಿನ ಸ್ಥಳೀಯ ಮುಖಂಡರುಗಳು ಅಥವಾ ಇನ್ಯಾರೋ ತಾಲೂಕು ಮಟ್ಟದ ಲೀಡರ್ಗಳು ಅಂತ ಹೇಳೋರು, ನಾವು ಇನ್ಯಾರೋ ಹಿಂದುಳಿದ ನಾಯಕರು ಅಂತ ಹೇಳ್ತಾರೆ, ಅಥವಾ ಇನ್ಯಾವುದೋ ಸೌಲಭ್ಯಗಳನ್ನ ನಾಯಕರು ಅಂತಾರೆ, ಹೋರಾಟಗಾರರು ಅಂತ ಹೇಳ್ತಾರೆ. ದಯವಿಟ್ಟು ಇಂಥವ್ರನ್ನ ಹುಡುಕಿ. ತಾಲೂಕು ಮಟ್ಟದಲ್ಲಿ ಎಷ್ಟೋ ಜನ ಇರ್ತಾರೆ, ಇವರೊಬ್ಬರೇ ಅಂತಲ್ಲ ಇನ್ನೂ ಇರ್ತಾರೆ. ದಯಮಾಡಿ ಇಂಥವ್ರನ್ನ ಅಲ್ದಾಡಿಸ್ಬೇಡಿ, ಇಂಥವ್ರನ್ನ ಸುತ್ತಿಸ್ಬೇಡಿ. ನಿಮಗೆ ಮಾನವೀಯತೆ ದೇವರು ಒಳ್ಳೇದು ಮಾಡಲ್ಲ. ಹಾಗಾಗಿ ನಿಮಗೂ ನಮಗೂ ಬೇಕಾದ ಸಮಸ್ಯೆಗಳಿರ್ತವೆ. ಆದರೆ ಇಂಥವ್ರ ಸಮಸ್ಯೆನ ನೀವು ಫಸ್ಟು ಅರ್ಥ ಮಾಡ್ಕೊಂಡು ಸಹಾಯ ಮಾಡ್ತೀರಿ ಅಂತ ನಂಬಿದ್ದೀನಿ. ನಮಸ್ಕಾರ, ಒಳ್ಳೆಯದಾಗಲಿ ನಿಮಗೆಲ್ಲರಿಗೂ.